ಎಲ್ಲಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 24/4/2025 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಿಮಗೆ 2025 ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ನೋಡಬೇಕು ಅಂದ್ರೆ ನಿಮಗೆ ಕಂಟೆಂಟ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಈ ರೀತಿಯಾಗಿ 5 ಫಾರ್ಮೆಟ್ಗಳಲ್ಲಿ ಕಂಟೆಂಟ್ ಅನ್ನ ಕೊಡ್ತೀವಿ. ನೀವು ಪ್ರತಿ ತಿಂಗಳು 27 ರೂಪಾಯಿಯನ್ನ ಪಾವತಿ ಮಾಡಿ ಈ ನೋಟ್ಸ್ಗಳನ್ನ ಪಡ್ಕೋಬಹುದು. ಈಗ 3 ತಿಂಗಳ ನೋಟ್ಸ್ಗಳನ್ನ ಒಟ್ಟಿಗೆ ತಗೊಂಡ್ರೆ 75 ರೂಪಾಯಿಯನ್ನ ಪಾವತಿ ಮಾಡಿ ನಿಮಗೆ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನೋಟ್ಸ್ ಅನ್ನ ನೀಡಲಾಗುತ್ತೆ. ಜನವರಿ ಟು ಡಿಸೆಂಬರ್ 2024 ಕರೆಂಟ್ ಅಫೇರ್ಸ್ PDF ನೋಟ್ಸ್ ಬೇಕು ಅಂದ್ರೆ 120 ಪೇ ಮಾಡ್ಬೋದು. ಪೇ ಮಾಡುವಂತಹ ರೀತಿ ನೀತಿಗಳು ಫೋನ್ ಪೇ, ಗೂಗಲ್ ಪೇ ಐಡಿಗಳಿದೆ ಮತ್ತು ವಾಟ್ಸಪ್ ನಂಬರ್ ಅನ್ನು ಇಟ್ಕೊಡ್ಲಾಗಿದೆ. ಈ ನಂಬರ್ಗೆ ನೀವು ಪೇಮೆಂಟ್ ಅನ್ನ ಮಾಡಿದ್ಮೇಲೆ ವಾಟ್ಸಪ್ ಮಾಡ್ಬೋದು, ಅಥವಾ ವಾಟ್ಸಪ್ ಅನ್ನ ಮಾಡಿ ಅಲ್ಲಿ QR ಕೋಡ್ ಅನ್ನು ತಗೊಂಡು ಆಮೇಲೆ ಪೇಮೆಂಟ್ ಅನ್ನ ಮಾಡಿ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆ 1992, ಸರಳವಾಗಿ ಪಂಚಾಯತ್ ರಾಜ್ ಕಾಯ್ದೆ ಅಂತ ಕರಿತೀವಿ. ಅಂಗೀಕಾರ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೊಸ ಯುಗ ಅಂತ ಹೇಳ್ಬೋದು. ಇದು ಬಲವಂತ್ ರಾಯ್ ಮೆಹ್ತಾ ಸಮಿತಿ ಶಿಫಾರಸ್ಸಿನ ಮೇಲೆ ಪ್ರಸ್ತುತ ಕಾಯ್ದೆ ಏಪ್ರಿಲ್ 24, 1993ರಿಂದ ಪ್ರತಿ ವರ್ಷ ಏಪ್ರಿಲ್ 24ನೇ ತಾರೀಕು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಆಚರಣೆ ಮಾಡಬೇಕು ಅಂತ ಪ್ರತಿ ವರ್ಷ ಮಾಡ್ತಾರೆ. ಈ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಪಂಚಾಯಿತಿಗಳು, ರಾಜ್ಯಗಳು, ಯೂನಿಯನ್ ಟೆರಿಟರಿಗಳು 5 ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನ ಕೊಡಲಾಗುತ್ತೆ. ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ಆರೋಗ್ಯೀಕರಣ ಪುರಸ್ಕಾರ, ನಾನಾಜಿ ದೇಶ್ಮುಖ್ ರಾಷ್ಟ್ರೀಯ ಗೌರವ ಗ್ರಾಮ ಪುರಸ್ಕಾರ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆ ಪ್ರಶಸ್ತಿ, ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಮತ್ತು ಕೇಂದ್ರ ಹಾಗೂ ರಾಜ್ಯಗಳು ಮತ್ತು ಕೇಂದ್ರ ಪ್ರದೇಶಗಳಿಗೆ ಮಾತ್ರ ಈ ಪಂಚಾಯತ್ ಪುರಸ್ಕಾರಗಳನ್ನ ನೀಡಲಾಗುತ್ತೆ. ಬೂಮ್ರಾ ಸ್ಮೃತಿ ಮಂದನ ಅವರಿಗೆ ವರ್ಷದ ವಿಸ್ಟನ್ ಕ್ರಿಕೆಟರ್ಸ್ ಗೌರವ. ಭಾರತದ ವೇಗದ ಬೌಲರ್ ಆದ ಜಸ್ಪ್ರೀತ್ ಬೂಮ್ರಾ ಅವರು ಹಾಗೂ ಖ್ಯಾತ ಮಹಿಳಾ ಕ್ರಿಕೆಟಿಗರಾದ ಸ್ಮೃತಿ ಮಂದನ ಅವರನ್ನ 2025ನೇ ಸಾಲಿನ ವೆಸ್ಟರ್ನ್ ಕ್ರಿಕೆಟರ್ಸ್ ಪ್ರಶಸ್ತಿಗೆ ಭಾಜನ ಮಾಡಲಾಗಿದೆ. ಯುನೈಟೆಡ್ ಕಿಂಗ್ಡಮ್ನ ಪ್ರಶಸ್ತಿಯು ಕ್ರಿಕೆಟ್ ಪುಸ್ತಕ ಸಂಸ್ಥೆ ವಿಸ್ಟನ್ ಈ ಪ್ರಶಸ್ತಿಯನ್ನ 2004ರಿಂದ ಕೊಡ್ತಾ ಇದೆ. ಕಳೆದ ವರ್ಷ ನೀಡಿದ ಶ್ರೇಷ್ಠ ಸಾಧನೆಗಾಗಿ ಬೂಮ್ರಾ ಮತ್ತು ಮಂದನ್ ಅವರಿಗೆ ಈ ಬಾರಿ ಈ ಪ್ರಶಸ್ತಿ ಬರಲಿದೆ. ಅಂದ ಹಾಗೆ ಬೂಮ್ರಾ ಅವರು ಕಳೆದ ವರ್ಷ 14.92 ಸರಾಸರಿಯಲ್ಲಿ 71 ವಿಕೆಟ್ಗಳನ್ನ ಪಡೆದಿದ್ರು. T20 ವಿಶ್ವಕಪ್ನಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ರು. ಬೂಮ್ರಾ ವಿಸ್ಟನ್ ಪ್ರಶಸ್ತಿ ಗೆದ್ದ 4ನೇ ಕ್ರಿಕೆಟಿಗರಾಗಿರ್ತಾರೆ. ಈ ಮೊದಲು 2008ರಲ್ಲಿ ವೀರೇಂದ್ರ ಸೆಹ್ವಾಗ್ ಅವರು, 2010ರಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಹಾಗೂ ವಿರಾಟ್ ಕೊಹ್ಲಿ ಅವರು 2016, 17 ಮತ್ತು 18ರಲ್ಲಿ 3 ವರ್ಷಗಳ ಕಾಲ ಈ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. ಈಗ 4ನೇಯವರಾಗಿ ಬೂಮ್ರಾ ಅವರು ಆಯ್ಕೆಯಾಗಿರ್ತಾರೆ. ಇನ್ನು ಸ್ಮೃತಿ ಮಂದನ 2024ರಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ಬರೋಬ್ಬರಿ 1659 ರನ್ ಕಲೆ ಹಾಕಿದ್ದು, ಅವರು 2018ರಲ್ಲಿ ಈ ಹಿಂದೆ ಕೂಡ ಈ ಪ್ರಶಸ್ತಿಯನ್ನ ಪಡೆದಿರ್ತಾರೆ. ಈ ಮೂಲಕ 2 ಬಾರಿ ವಿಸ್ಟನ್ ಕ್ರಿಕೆಟರ್ಸ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಅನಿಸ್ಕೊಂಡಿರ್ತಾರೆ. ಈ ಮೊದಲು 2017ರಲ್ಲಿ ಭಾರತದ ಆಗಿನ ನಾಯಕಿಯಾದ ಮಿತಾಲಿ ರಾಜ್ ಅವರು ಕೂಡ ಈ ಪ್ರಶಸ್ತಿಯನ್ನ ಮಹಿಳಾ ವಿಭಾಗದಲ್ಲಿ ಪಡ್ಕೊಂಡಿರ್ತಾರೆ. ಮಂಗಳೂರಿನಲ್ಲಿ ವಾಟರ್ ಮೆಟ್ರೋ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಾಟರ್ ಮೆಟ್ರೋ ಯೋಜನೆ ಅನುಷ್ಠಾನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಜಲ ಸಾರಿಗೆ ಮಂಡಳಿ ಸಭೆಯಲ್ಲಿ ಕರ್ನಾಟಕ ಜಲ ಸಾರಿಗೆ ನೀತಿ 2024 ಬಿಡುಗಡೆ ಮಾಡಲಾಗಿದೆ. ಮಂಗಳೂರಿನ ಗುರುಪುರ ನೇತ್ರಾವತಿ ನದಿಯಲ್ಲಿ ಆರಂಭವಾಗಿರುವ ವಾಟರ್ ಮೆಟ್ರೋ ಯೋಜನೆ ಪ್ರಸ್ತಾವನೆಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಂಪುಟ ಅನುಮೋದನೆಯನ್ನು ನೀಡಿದೆ. ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಶನ್ಗಳು, ಇತ್ತೀಚೆಗೆ ನಡೆದಂತಹ ಉಗ್ರಗಾಮಿಗಳ ದಾಳಿಯಿಂದಾಗಿ ಉಂಟಾದಂತಹ ಪರಿಣಾಮವಾಗಿ ಜಾಗತಿಕವಾಗಿ ಭಾರತ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದೆ. ಅದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ 1960ರಿಂದ ಇದ್ದಂತಹ ಸಿಂಧೂ ಜಲ ಒಪ್ಪಂದವನ್ನ ಭಾರತ ರದ್ದು ಮಾಡಿದೆ. ಜೊತೆಗೆ ಅಟಾರಿ ಗಡಿಯನ್ನ ತಕ್ಷಣದಿಂದಲೇ ಬಂದ್ ಮಾಡಲಾಗಿದೆ. ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾವನ್ನ ಮತ್ತೆ ನಿಲ್ಲಿಸಲಾಗಿದೆ. ಭಾರತದಲ್ಲಿ 25 ಪಾಕ್ ರಾಜತಾಂತ್ರಿಕರ ಉಚ್ಚಾಟನೆಯನ್ನು ಮಾಡಲಾಗಿದೆ. ಇನ್ನು ಭಾರತದ ವೀಸಾ ಪಡೆದ ಪಾಕ್ ಪ್ರಜೆಗಳಿಗೆ ದೇಶವನ್ನ ತೊರೆಯೋದಕ್ಕೆ 48 ಗಂಟೆಗಳ ಗಡುವನ್ನು ಕೊಡಲಾಗಿದೆ. ಪಾಕ್ನಲ್ಲಿರುವ ಭಾರತೀಯ ರಾಜತಾಂತ್ರಿಕರನ್ನ ವಾಪಸ್ಸು ಕರೆಸಿಕೊಳ್ಳಲಾಗಿದೆ. ಇದು ತಕ್ಷಣದ ಒಂದು ವಿಚಾರಗಳು ಅಂತ ಹೇಳ್ಬೋದು. ಇತ್ತೀಚೆಗೆ ನಡೆದ ಉಗ್ರ ದಾಳಿಗೆ ಸಂಬಂಧಪಟ್ಟಂಗೆ ಭಾರತ ತೆಗೆದುಕೊಳ್ಳಿರುವಂತಹ ಕಠಿಣ ನಿರ್ಧಾರಗಳಲ್ಲಿ ಆರಂಭಿಕ ಅಂತ ಇದನ್ನ ಹೇಳ್ಬೋದು. ನೆಕ್ಸ್ಟ್,
2025 ಏಪ್ರಿಲ್ನಲ್ಲಿ ರಕ್ಷಣಾ ಸಾಹಿತ್ಯ ಉತ್ಸವ ಕಲಾಂ ಮತ್ತು ಕವಚಂ 2.0 ಎಲ್ಲಿ ನಡೆದಿದೆ? ಸರಿಯಾದ ಉತ್ತರ ದೆಹಲಿ. ಸಮಗ್ರ ರಕ್ಷಣಾ ಸಿಬ್ಬಂದಿ ಮತ್ತು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಸೆಂಟರ್ ಫಾರ್ ಜಾಯಿಂಟ್ ವಾರ್ಫೇರ್ ಸ್ಟುಡಿಯೋಸ್ ನವದೆಹಲಿಯಲ್ಲಿ 2ನೇ ರಕ್ಷಣಾ ಸಾಹಿತ್ಯ ಉತ್ಸವ ಕಲಾಂ ಮತ್ತು ಕವಚ್ 2.0 ನ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನ ನಡೆಸಿದ್ರು. ಈ ಕಾರ್ಯಕ್ರಮ ರಕ್ಷಣಾ ಸುಧಾರಣೆಗಳ ಮೂಲಕ ಭಾರತದ ಏರಿಕೆಯನ್ನ ಭದ್ರಪಡಿಸುವುದು ಹೇಗೆ ಅನ್ನೋದರ ಮೇಲೆ ಕೇಂದ್ರೀಕರಿಸಿ ನಡೆಸಲಾಗಿತ್ತು. ಈ ಕಾರ್ಯಕ್ರಮವು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರ 2025ರ ಘೋಷಣೆಗಳನ್ನ ಸುಧಾರಣೆಗಳ ವರ್ಷ ಅಂತ ಈ ಕಾರ್ಯಕ್ರಮದಲ್ಲಿ ಘೋಷಣೆ ಕೂಡ ಮಾಡಲಾಗಿದೆ. ನೆಕ್ಸ್ಟ್, 15ನೇ ಹಾಕಿ ಇಂಡಿಯಾ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಟ್ರೋಫಿ 2025 ಯಾವ ರಾಜ್ಯ ಗೆದ್ದಿದೆ? ಸರಿಯಾದ ಉತ್ತರ ಪಂಜಾಬ್ ಆಗುತ್ತೆ. ಹಾರ್ದಿಕ್ ಸಿಂಗ್ ನೇತೃತ್ವದ ಹಾಕಿ ಪಂಜಾಬ್ ಫೈನಲ್ ನಲ್ಲಿ ಹಾಕಿ ಮಧ್ಯಪ್ರದೇಶವನ್ನ 4-1 ಗೋಲುಗಳಿಂದ ಸೋಲಿಸುವ ಮೂಲಕ 15ನೇ ಹಾಕಿ ಇಂಡಿಯಾ ಹಿರಿಯರ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಟ್ರೋಫಿ 2025 ಗೆದ್ದಿದೆ. ಹಾಕಿ ಮಣಿಪುರ ತಂಡ 5-1 ಗೋಲುಗಳಿಂದ ಸೋಲಿಸುವ ಮೂಲಕ ಹಾಕಿ ಮಣಿಪುರ ತಂಡವನ್ನ ಸೋಲಿಸುವ ಮೂಲಕ ಉತ್ತರ ಪ್ರದೇಶ ತಂಡ ಕಂಚಿನ ಪದಕವನ್ನ ತಂದಾಗಿಸ್ಕೊಂಡಿದೆ. ಸೊ ಫೈನಲ್ ನಲ್ಲಿ ಹಾಕಿ ಪಂಜಾಬ್ ಮಧ್ಯಪ್ರದೇಶವನ್ನ 4-1 ಸೋಲಿಸ್ತು ಅಂದಾಗ ಪಂಜಾಬ್ ತಂಡಕ್ಕೆ ಚಿನ್ನ ಸಿಗುತ್ತೆ, ಮಧ್ಯಪ್ರದೇಶಕ್ಕೆ ಬೆಳ್ಳಿ ಸಿಗುತ್ತೆ. ಕಂಚಿನ ಪದಕಕ್ಕೆ ಮಣಿಪುರ ಮತ್ತು ಉತ್ತರ ಪ್ರದೇಶ ತಂಡಗಳ ನಡುವಿನ ಪಂದ್ಯ ನಡೀತು, ಅದರಲ್ಲಿ ಕಂಚಿನ ಪದಕ ಉತ್ತರ ಪ್ರದೇಶದ ಪಾಲಾಗಿರುತ್ತೆ. ಈ ಪಂದ್ಯಾವಳಿಯನ್ನ 2011ರಿಂದನೇ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪಂಜಾಬ್ ತನ್ನ 5ನೇ ಪ್ರಶಸ್ತಿಯನ್ನ ಇದುವರೆಗೂ ಇದೇ ಟೂರ್ನಮೆಂಟ್ ಅಲ್ಲಿ ಗೆದ್ದಿದೆ. ಏಪ್ರಿಲ್ 4ರಿಂದ ಏಪ್ರಿಲ್ 15 ತನಕ ಈ ಒಂದು ಟೂರ್ನಮೆಂಟ್ ಅನ್ನ ಹಾಕಿ ಇಂಡಿಯಾ ಆಯೋಜನೆ ಮಾಡಿತ್ತು. ಮುಂದಿನ ಪ್ರಶ್ನೆ, ಲೆಪ್ಟೋಬ್ರಾಚಿಯಂ ಆರಿಯಾಡಿಯಂ ಎಂಬ ಹೊಸ ಕಪ್ಪೆ ಪ್ರಭೇದವನ್ನ ಇತ್ತೀಚೆಗೆ ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ಸರಿಯಾದ ಉತ್ತರ ಅಸ್ಸಾಂ. 21 ವರ್ಷಗಳ ಸುದೀರ್ಘ ಅಧ್ಯಯನದ ನಂತರ ಅಸ್ಸಾಂನ ಗುವಾಹಟಿ ಬಳಿಯ ಕನ್ಬರ್ನ್ ರಿಸರ್ವ್ ಫಾರೆಸ್ಟ್ ನಲ್ಲಿ ಅಟಾಟಿಯಂ ಎಂಬ ಹೊಸ ಕಪ್ಪೆ ಪ್ರಭೇದವನ್ನ ಕಂಡುಹಿಡಿಯಲಾಗಿದೆ. ಈ ಮೊದಲು 2004ರಲ್ಲಿ ಅಧ್ಯಯನ ಮಾಡಿ ಲೆಪ್ಟೋಬ್ರಾಚಿಯಂ ಸ್ಮಿತಿ ಅಂತ ಅದನ್ನ ತಪ್ಪಾಗಿ ಗುರುತು ಮಾಡಿದ್ರು 2004ರಲ್ಲಿ, 21 ವರ್ಷಗಳ ಹಿಂದೆ. ಆದ್ರೆ ಅದು ಗುರುತು ಮಾಡಿದ್ರು, ಬಟ್ ಗುರುತು ಮಾಡಿದ ಸಂದರ್ಭದಲ್ಲಿ ಐಡೆಂಟಿಫೈ ಮಾಡೋದು ರಾಂಗ್ ಆಗಿತ್ತು. ತದನಂತರದ ಕಾಲಘಟ್ಟದಲ್ಲಿ 21 ವರ್ಷಗಳ ಸುದೀರ್ಘ ಅಧ್ಯಯನ ಆದ್ಮೇಲೆ ಇವಾಗ ಅದನ್ನ ಗುರುತು ಮಾಡಲಾಗಿದೆ. ನೆಕ್ಸ್ಟ್, ಯಾವ ಭಾರತೀಯ ಸಶಸ್ತ್ರ ಪಡೆ ಮೇಘಾಯನ 2025 ಎಂಬ ಹವಾಮಾನ ಮತ್ತು ಸಾಗರ ಶಾಸ್ತ್ರದ ವಿಚಾರ ಸಂಕಿರಣದ 3ನೇ ಆವೃತ್ತಿಯನ್ನ ಆಯೋಜನೆ ಮಾಡಿದೆ? ಭಾರತೀಯ ನೌಕಾಪಡೆ. ಭಾರತೀಯ ನೌಕಾಪಡೆ ಮೇಘಾಯನ 2025 ಆಯೋಜನೆ ಮಾಡಿತ್ತು. ಇದು 3ನೇ ಆವೃತ್ತಿ ಆಗಿರುತ್ತೆ. ವಿಶ್ವ ಹವಾಮಾನ ದಿನವನ್ನ ಪ್ರತಿ ವರ್ಷ ಮಾರ್ಚ್ 23ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ಆ ದಿನದ ವಿಶೇಷವಾಗಿ ಇದನ್ನ ಮಾಡಲಾಗಿತ್ತು. ಮೇಘಾಯನ 2025 ಅನ್ನೋದು ಮುಂಚಿನ ಎಚ್ಚರಿಕೆಯ ಅಂತರವನ್ನ ಒಟ್ಟಿಗೆ ಮುಚ್ಚುವುದು ಅನ್ನೋ ಥೀಮ್ ವಿಷಯದ ಮೇಲೆ ಆಧರಿಸಿ ಈ ಒಂದು ಕಾರ್ಯಕ್ರಮವನ್ನ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ರೈಲಿನಲ್ಲಿ ಸ್ವಯಂಚಾಲಿತ ಟೆಲ್ಲರ್ ಯಂತ್ರವನ್ನ ಸ್ಥಾಪಿಸಿದ ಭಾರತದ ಮೊದಲನೇ ಬ್ಯಾಂಕ್ ಯಾವುದು ಅಂತ ಕೇಳಿದರೆ ಮಹಾರಾಷ್ಟ್ರದ ಬ್ಯಾಂಕ್. ಸಾರ್ವಜನಿಕ ವಲಯದ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಭಾರತದಲ್ಲಿ ರೈಲಿನಲ್ಲಿ ಸ್ವಯಂಚಾಲಿತ ಟೆಲ್ಲರ್ ಯಂತ್ರವನ್ನ ಸ್ಥಾಪಿಸಿದ ಮೊದಲ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಎಟಿಎಂ ಅನ್ನ ಮುಂಬೈ ಮನ್ಮಾದ್ ಪಂಚಾಬತಿ ಎಕ್ಸ್ಪ್ರೆಸ್ ನಲ್ಲಿ ಸ್ಥಾಪಿಸಲಾಗಿದೆ. ಭಾರತೀಯ ರೈಲ್ವೆ ರೈಲಿನಲ್ಲಿ ಎಟಿಎಂ ಅನ್ನ ಪರಿಚಯ ಮಾಡ್ತಿರೋದು ಇದೇ ಮೊದಲಾಗಿದೆ. ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಈ ನವೀನ ಕಾರ್ಯಕ್ರಮವನ್ನ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಹಂಚಿಕೊಂಡಿರ್ತಾರೆ. ಭಾರತೀಯ ರೈಲ್ವೆ ಪ್ರಕಾರ ಪ್ರಯಾಣಿಕರ ಅನುಕೂಲವನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಮೊಟ್ಟ ಮೊದಲನೇ ಬಾರಿಗೆ ರೈಲಲ್ಲಿ ಈ ಎಟಿಎಂ ಯಂತ್ರವನ್ನ ಪ್ರಾರಂಭ ಮಾಡಲಾಗಿದೆ. ನೆಕ್ಸ್ಟ್, ವಿಶ್ವ ಪರಂಪರೆಯ ದಿನವನ್ನ ನಾವು ಪ್ರತಿ ವರ್ಷ ಏಪ್ರಿಲ್ 18ನೇ ತಾರೀಕು ಆಚರಣೆ ಮಾಡ್ತೀವಿ. ಸ್ಮಾರಕಗಳು ಮತ್ತು ಸೈಟ್ಗಳಿಗಾಗಿ ಅಂತಾರಾಷ್ಟ್ರೀಯ ದಿನ ಅಂತ ನಾವು ಇದನ್ನ ಕರಿತೀವಿ. ವಿಶ್ವ ಪರಂಪರೆಯ ತಾಣ ದಿನ ಅಂತ. ಸಂಸ್ಕೃತಿ ಮತ್ತು ನೈಸರ್ಗಿಕ ಪರಂಪರೆಯ ಸಂರಕ್ಷಣೆಗಳನ್ನ ಉತ್ತೇಜಿಸುವುದು ಪ್ರಮುಖವಾದ ಉದ್ದೇಶ. 1983ರಲ್ಲಿ ಯುನೆಸ್ಕೋದವರು ಇದನ್ನ ಗುರುತು ಮಾಡ್ತಾರೆ.
ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಸ್ಮಾರಕ ಮತ್ತು ಸೈಟ್ಸ್ ಅಂತ ಹೇಳ್ತೀವಿ, ICOMO ಅಂತ ಹೇಳ್ತೀವಿ. ಈ ಸಂಸ್ಥೆಯವರು ಯುನೆಸ್ಕೋದವ್ರ ಜೊತೆ ಸೇರಿ 1983ರಲ್ಲಿ ಇದನ್ನ ಪ್ರಾರಂಭ ಮಾಡಲಾಯಿತು. ವಿಪತ್ತುಗಳು ಮತ್ತು ಘರ್ಷಣೆಗಳಿಂದ ಬೆದರಿಕೆ ಇರುವ ಪರಂಪರೆ ಎನ್ನುವುದು 2025ರ ಧ್ಯೇಯವಾಕ್ಯವಾಗಿದೆ. ನೆಕ್ಸ್ಟ್, ಹುವಾಜಿಯಾಂಗ್ ಗ್ರ್ಯಾಂಡ್ ಕ್ಯಾನ್ಸರ್ ಸೇತುವೆ ಎಂದು ಕರೆಯಲ್ಪಡುವ ವಿಶ್ವದ ಅತ್ಯುನ್ನತ ಸೇತುವೆಯನ್ನ ಯಾವ ದೇಶ ಪರಿಚಯ ಮಾಡಿದೆ? ಸರಿಯಾದ ಉತ್ತರ ಚೀನಾ. ವಿಶ್ವದ ಅತ್ಯುನ್ನತ ಸೇತುವೆಯಾದ ಹುವಾಜಿಯನ್ ಗ್ರ್ಯಾಂಡ್ ಕ್ಯಾನನ್ ಸೇತುವೆಯನ್ನ ಅನಾವರಣಗೊಳಿಸೋದಕ್ಕೆ ಸಜ್ಜಾಗಿದೆ ಚೀನಾ. ಶೆನ್ವೆನ್ನಿಂದ ಪಶ್ಚಿಮಕ್ಕೆ 800 ಮೈಲಿ ದೂರದಲ್ಲಿರುವ ಗುಯಿಂಚೌ ಪ್ರಾಂತ್ಯದ ಕೌಂಟಿಯಿಂದ ಈ ಒಂದು ಸೇತುವೆ ನಿರ್ಮಾಣ ಹಂತದಲ್ಲಿ ಕಂಡುಬರುತ್ತೆ. ಈ ಸೇತುವೆ ಐಫೆಲ್ ಟವರ್ಗಿಂತ 200 ಮೀಟರ್ ಎತ್ತರದ ಜಿಪಾನ್ ನದಿಯಿಂದ 625 ಮೀಟರ್ ದೂರದಲ್ಲಿ ಕಂಡುಬರುತ್ತೆ.